ಕೆಲವರಿಗೆ ಬೇರೆ ಕೆಲಸ ಇರಲ್ಲ, ನೆಗೆಟಿವ್ ಹುಡ್ಕೊಂಡು ಕಮೆಂಟ್ ಮಾಡ್ತಾ ಇರ್ತಾರೆ. ನಾವು ಇಷ್ಟೆಲ್ಲ ಒಂದು ವಿಷಯ ತೋರಿಸ್ತೇವೆ, ಜನರಿಗೆ ಹೇಳ್ತೇವೆ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗುತ್ತೆ, ಅರ್ಥ ಮಾಡ್ಕೋತಾರೆ. ಇಂಥ ವಿಡಿಯೋಗಳಿಗೂ ಬ್ಯಾಡ್ ಕಮೆಂಟ್ಸ್ ಬರೆಯೋರಿದ್ದಾರೆ ಅಂದರೆ ನನಗೆ ಖಂಡಿತ ಆಶ್ಚರ್ಯ ಆಗುತ್ತೆ, ಯಾವ ರೀತಿ ನೆಗೆಟಿವ್ ಮೆಂಟಾಲಿಟಿ ಇರ್ಬೋದು ಅವರದ್ದು ಅಂತ. ನಾನು ನನ್ನ ಪಾಡಿಗೆ ನನಗೆ ಬೇಕಾದ ಒಂದು ವಿಷಯವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೇ ಇರ್ತೇನೆ. ನಾನೇನು ಯಾವುದೇ ರೀತಿಯ ವಲ್ಗರ್ ವೀಡಿಯೋಸ್ ಹಾಕ್ತಿಲ್ಲ, ಅಥವಾ ಯಾರನ್ನೇ ಬೈಕೊಂಡು ಅಥವಾ ಯಾವುದೋ ಒಂದು ಪಬ್ಲಿಕ್ ಫಿಗರನ್ನು ಏನೋ ಹೇಳ್ಕೊಂಡು ವಿಡಿಯೋ ಹಾಕ್ತಿಲ್ಲ. ನಾನು ಎಲ್ಲ ವೀಡಿಯೋನೂ ಕೂಡ ಒಂದು ವಿಚಾರ ಮಾಡಿ ಒಳ್ಳೆ ಕಂಟೆಂಟ್ ಹಾಕಿ ಮಾಡ್ತೇನೆ. ಅಥವಾ ಯಾವುದೇ ಡೇ ಟು ಡೇ ವ್ಲಾಗಿಂಗ್ ಹಾಕಿದರೂ ಕೂಡ ಏನೋ ಒಂದು ಇರುತ್ತೆ, ಬಿಟ್ಟು ನಾನೇನು ಬೇಡದ ವಿಷಯ ಹೇಳ್ಕೊಂಡು ನಾನು ವಿಡಿಯೋ ಹಾಕ್ತಿಲ್ಲ. ಮಾಡುವರು ಮಾಡ್ಕೊಳ್ಳಿ ಕಮೆಂಟ್, ಐ ಜಸ್ಟ್ ಡೋಂಟ್ ಕೇರ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ವಾಷಿಂಗ್ ಮಿಷಿನಿಂದ ಬಟ್ಟೆಯನ್ನು ತೆಗೆದು ವಾಶ್ ಮಾಡಿದ್ದು ಒಣ ಹಾಕಬೇಕೀಗ. ಹಾಗೆ ಒಣ ಹಾಕುವಾಗ ಒಂದು ವಿಷಯ ನೆನಪಾಯಿತು, ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತ. ಏನಪ್ಪ ಅಂದರೆ, ನಾವು ಬಟ್ಟೆ ಅಂತೂ ಡೈಲಿ ತೊಳಿಲೇಬೇಕು, ಕಂಪಲ್ಸರಿ, ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ? ಹಾಗೆ ತೊಳೆಯೋದೇನು, ಕೆಲವರು ಕೈಯಲ್ಲಿ ತೊಳಿತಾರೆ, ಕೆಲವರು ವರ್ಕರ್ಸ್ ಹತ್ರ ಕೊಡ್ತಾರೆ, ಇನ್ನು ಕೆಲವರು ನಮ್ಮಂಥವ್ರು ವಾಷಿಂಗ್ ಮಿಷಿನ್ ಇಟ್ಕೋಬೇಕಾಗತ್ತೆ. ಯಾಕಂದರೆ ಕೈಯಲ್ಲಿ ತೊಳೆಯೋಕ್ಕಾಗಲ್ಲ, ವರ್ಕರ್ಸ್ ಇಲ್ಲ ಅಂದಮೇಲೆ ವಾಷಿಂಗ್ ಮಿಷಿನೇ ಗತಿ ಅಲ್ವಾ? ಸೊ ವಾಷಿಂಗ್ ಮಿಷಿನು ಉಪಯೋಗಿಸೋರು 95% ಜನ ಇದ್ದೇ ಇದ್ದಾರೆ ಎಲ್ಲ ಕಡೆ. ಹಾಗೆಯೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಡೈಲಿ ಹಾಕ್ತೇವೆ, ತೊಳಿತೇವೆ, ವಾಶ್ ಆಗಿ ಬರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಆ ಬಟ್ಟೆಗಳ ಮೇಲೆ ಸ್ವಲ್ಪ ಈ ಪ್ಯಾಚಸ್ ಇರುತ್ತೆ ನೋಡಿ, ಒಂಥರ ಕಲೆ ಕಲೆ ಥರ, ಒಂಥರ ಏನೋ ಮಣ್ಣು ಥರ, ಅಂದರೆ ಮಣ್ಣಂದರೆ ಒಂಥರ ಪ್ಯಾಚಸ್ ಹಿಡ್ಕೊಂಡಿರುತ್ತೆ. ಹೇಗೆ ಅಂದರೆ, ಕೆಲವೊಂದು ಸಲ ಈ ಪೇಪರೆಲ್ಲ ಬಟ್ಟೆ ಜೊತೆಗೆ ಸೇರ್ಕೊಂಡು ಹೋದರೆ, ಈಗ ಆಬ್ವಿಯಸ್ಲಿ ನಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಸಾಧಾರಣವಾಗಿ ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆಲ್ಲ ಹೋಗ್ತಾ ಇರ್ತಾರಲ್ಲ, ಆ ಜೇಬಲ್ಲಿ ಪೇಪರ್ಸ್ ಎಲ್ಲ ಬಿಟ್ಬಿಡ್ತಾರೆ, ಅದು ತೊಳ್ಕೊಂಡು ಬಂದುಬಿಡುತ್ತೆ, ತೆಗ್ದಿರೋದೇ ಇಲ್ಲ. ಆಗ ಅದೆಲ್ಲ ಚೂರು ಚೂರಾಗಿ ಒದ್ದೆಯಾಗಿ ಅಂಟ್ಕೊಂಡಿರುತ್ತೆ. ಹಾಗೆಯೇ ಕೆಲವೊಂದು ಸಲ ಅದೇ ರೀತಿಯಲ್ಲಿ ಪ್ಯಾಚಸ್ ಎಲ್ಲ ಅಂಟ್ಕೊಂಡಂಗೆ ಕಾಣಿಸುತ್ತೆ, ಸೇಮ್ ಪೇಪರ್ ಟೈಪ್ ಕಾಣಿಸುತ್ತೆ. ಕೆಲವೊಂದು ಸಲ ಒಂಥರ ಮಣ್ಣಿನ ಕಲೆ ಥರ, ಅರೆ ಏನಪ್ಪ ಇದು ಮಣ್ಣಿನ ಕಲೆ ಥರ ಇದೆ, ಏನಕ್ಕೆ ಅಂತ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲ್ಲ. ಓಕೆ, ಅದ್ರ ಬಗ್ಗೆ ಇವತ್ತು ನಾನು ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ವಾಷಿಂಗ್ ಮೆಷಿನ್ ಅನ್ನೋದು ಕ್ಲೀನ್ ಮಾಡೋದಕ್ಕೆ ಇರೋದು ಬಟ್ಟೆಯನ್ನು, ಆದರೂ ಕೂಡ ಅದು ಒಂದು ಮೆಷಿನ್ ಅಲ್ವ, ಅದರ ಒಳಗಿರುವ ಪಾರ್ಟ್ಸ್ ಏನಿದೆ, ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡುವಾಗ ಉಂಟಲ್ವ, ಎಲ್ಲ ಬಟ್ಟೆಯಲ್ಲಿರೋ ಏನೇನು ಧೂಳು ಗಲೀಜುನ ಎಲ್ಲನೂ ಕೂಡ ಅದರಲ್ಲಿ ಒಳಗೆ ಇಟ್ಕೊಂಡಿರುತ್ತೆ. ಅದೆಲ್ಲ ಸ್ಟಾಕ್ ಆಗಿ ಏನಾಗುತ್ತೆ ಅಂದರೆ, ಫುಲ್ಲು ಬಟ್ಟೆಗಳ ಮೇಲೆಲ್ಲ ಲಾಸ್ಟಿಗೆ ವಾಶ್ ಏನೋ ಆಗಿ ಬರುತ್ತೆ, ನಮಗನ್ಸುತ್ತೆ ವಾಶ್ ಆಗಿದೆ ಅಂತ. ಯಾಕಂದರೆ ನಾವು ಸೋಪ್ ಹಾಕಿರ್ತೇವಲ್ಲ, ಸೋಪಿನ ಪೌಡರ್ ಅಥವಾ ಲಿಕ್ವಿಡ್ ಸೋಪ್ ಏನೋ ಹಾಕಿರ್ತೇವಲ್ವ, ಅನಿಸುತ್ತೆ. ಆದರೆ ಈ ಬೆವರಿನ ಸ್ಮೆಲ್ಲು ಏನಿರಲ್ಲ, ವಾಶ್ ಆಗಿ ಬಂದಿದೆ ಅಂತ. ಆದರೆ ಆ್ಯಕ್ಚುಲಿ ವಾಶ್ ಆಗಿರಲ್ಲ ಅದು. ಯಾಕಂದರೆ ಅದರೊಳಗೆ ಎಷ್ಟು ಸ್ಟಾಕ್ ಆಗುತ್ತೆ ಅಂದರೆ, ಡಸ್ಟು ಇದು ಎಲ್ಲ ಗಲೀಜು ಅದೆಲ್ಲ ಸ್ಟಾಕ್ ಆಗಿ ಅದೇನಾಗಿರುತ್ತೆ ಅಂದರೆ, ತಿರ್ಗಾ ಬಟ್ಟೆ ವಾಶ್ ಆಗುವಾಗ ತಿರ್ಗಾ ಬಟ್ಟೆ ಒಳಗೆ ಅಂಟ್ಕೊಂಡು ಎಲ್ಲ ಬಂದ್ಬಿಟ್ಟಿರುತ್ತೆ. ಹಾಗೆ ಬಟ್ಟೆ ವಾಶ್ ಮಾಡಿದರೂ ಕೂಡ ವೇಸ್ಟ್ ಹಾಗೆ ಆಗುತ್ತೆ ಅಂತ. ಓಕೆನಾ? ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಎಷ್ಟೋ ಜನರಿಗೆ ಗೊತ್ತಿರುತ್ತೆ, ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದವರಿಗೆ ಹೇಳೋಣ ಅಂತ ಮಾಡ್ತಿರೋದು. ಯಾಕಂದರೆ ನಮ್ಮ ನೆರೆಕರೆಯಲ್ಲೇ ನಾನು ನೋಡಿದ್ದೇನೆ, ಎಷ್ಟೋ ಜನರ ಮನೆಯಲ್ಲಿ ವಾಷಿಂಗ್ ಮೆಷಿನ್ ಕ್ಲೀನ್ ಮಾಡೋದಾ, ಅದನ್ನೇನಕ್ಕಪ್ಪ ಕ್ಲೀನ್ ಮಾಡೋದು, ಅದರಲ್ಲಿ ಏನುಂಟು ಹಾಗೆ ಕೇಳಿದವರು ಇದ್ದಾರೆ. ವರ್ಷಕ್ಕೊಂದು ಸಲ ಕೂಡ ವಾಶ್ ಮಾಡಲ್ಲ, ವಾಷಿಂಗ್ ಮೆಷಿನನ್ನು ಕೂಡ ವಾಶ್ ಮಾಡಬೇಕಾಗುತ್ತೆ. ಹಾಗೆ ಅದರಲ್ಲಿ ಏನು ಎಂತ ಮಾತಾಡ್ತೀಯಾ ಅಂತ ಕೇಳಿದವರು ಇದ್ದಾರೆ. ಸೊ ಅವರಿಗೆಲ್ಲ ವಿವರಿಸೋಕ್ಕಾಗಲ್ಲ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡ್ಕೊಂಡು ಹೋಗಿ ವಿಡಿಯೋನ, ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇ. ಹಾಗೆ ಆ ಒಳಗೆ ಏನು ಪಾರ್ಟ್ಸ್ ಇದೆ, ಟಬ್ ಒಳಗೆ ಏನೆಲ್ಲ ಪಾರ್ಟ್ಸ್ ಇದೆ ನೋಡಿ ವಾಷಿಂಗ್ ಮೆಷಿನಲ್ಲಿ, ಆ ಟಬ್ಬೆಲ್ಲ ಹೇಗೆ ಕ್ಲೀನ್ ಮಾಡಬೇಕು, ಅದರೊಳಗಿನ ಪಾರ್ಟ್ಸು ಪ್ರತಿಯೊಂದು ಎಲ್ಲ ಇರುತ್ತಲ್ಲ, ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್ಗಳು, ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದೇ ವಾಷಿಂಗ್ ಮೆಷಿನ್ ಸರ್ವಿಸ್ ಮಾಡೋದು ಅಂತ. ಹಾಗೆ ಕಂಪನಿಯಿಂದನೇ ಬರ್ತಾರೆ ಸರ್ವಿಸ್ ಮಾಡಲಿಕ್ಕುಂಟು ಅಂತ ಹೇಳಿದರೆ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ, ಫುಲ್ ಕ್ಲೀನ್ ಆಗೋಗುತ್ತೆ. ನೆಕ್ಸ್ಟ್ ನೀವು ಬಟ್ಟೆ ಹಾಕುವಾಗ ಆ ರೀತಿ ಪ್ಯಾಚಸ್ ಏನೂ ಬರಲ್ಲ, ಫುಲ್ ಫ್ರೆಶ್ ಆಗಿ ಬರುತ್ತೆ. ಸೊ ಈಗ ನೋಡಿ, ಅವರು ಎಲ್ಲ ಪಾರ್ಟ್ಸನ್ನು ತೆಗೆದಿಟ್ಕೊಂಡಿದ್ದಾರೆ. ಈಗ 1 by 1 ಕ್ಲೀನ್ ಮಾಡ್ತಾ ಹೋಗ್ತಾರೆ.
ಆ ಮೆಷಿನ್ ಆನ್ ಮಾಡಿಬಿಟ್ಟು ಫೋರ್ಸಲ್ಲಿ ನೀರು ಬಿಟ್ಬಿಡ್ತಾರೆ ನೋಡಿ, ಆಗ ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ. ಒಳಗಿನ ಏನೇ ಒಂದು ಡಸ್ಟ್ ಕೂತಿದ್ರೂ ಕೂಡ ನಾವು ಕೈಯಲ್ಲಿ ಉಜ್ಜಿದ್ರೆ ತೊಳೆದ್ರೆ ಹೋಗಲ್ಲ. ಈ ರೀತಿ ಫಾಸ್ಟಾಗಿ ನೀರು ಬಿಡೋದ್ರಿಂದ ಕಿತ್ಕೊಂಡು ಹೋಗ್ಬಿಡತ್ತೆ ಎಲ್ಲ. ಹಾಗಾಗಿ ಈ ರೀತಿ ಮೆಥಡ್ ಅವರು ಉಪಯೋಗಿಸ್ತಾ ಇದ್ದಾರೆ. ಯಾಕಂದರೆ ತುಂಬ ದಿನ ಆದರೆ, ಅಂದರೆ 1 ವರ್ಷ ಎಲ್ಲ ಆದರೆ ಹೀಗೆ ಮಾಡೋದಂತೆ, ಇಲ್ಲದ್ರೆ ತೊಳೆದ್ರೆ ಸಾಕಾಗತ್ತೆ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಗಲೀಜಿತ್ತು ಅಂತ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡ್ತೀರ ಫುಲ್ ಸೂಪರ್ ಕ್ಲೀನ್ ಆಗೋಗುತ್ತೆ, ಚೆನ್ನಾಗಿ ಅನಿಸುತ್ತೆ, ಹೊಸತಂಗಾಗುತ್ತೆ. ನಮ್ಮ ವಾಷಿಂಗ್ ಮೆಷಿನ್ ಇದೇನಾ ಅಂತ ಅನಿಸೋಷ್ಟು. ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದಾಗ ಹಾಗೆ ಅಲ್ವಾ ಆಗೋದು, ಪ್ರತಿ ಸಲ ಫ್ರಿಜ್ ಕ್ಲೀನ್ ಮಾಡುವಾಗ ಹೀಗೆ ಆಗುತ್ತೆ. ಇದು ಕೂಡ ಹಾಗೆ ಆಗುತ್ತೆ, ಈಗ ಕ್ಲೀನ್ ಆಗುತ್ತೆ. ಮತ್ತು ನಾವು ವಾಷಿಂಗ್ ಪೌಡರ್ ಅಥವಾ ಲಿಕ್ವಿಡ್ ಸೋಪೆಲ್ಲ ಉಪಯೋಗಿಸ್ತೇವಲ್ವ, ಹಾಗೆ ಇದು ನೋಡಿ, ಇದು ಕಲೆಕ್ಟ್ ಆಗಿದೆ ಅದರೊಳಗೆ. ಇದು ಕೂಡ ಸೋಪಿನ ಪೌಡರ್ ಅಲ್ವಾ ಅಥವಾ ವಾಷಿಂಗ್ ಪೌಡರ್ ಅಲ್ವಾ, ಲಿಕ್ವಿಡ್ ಸೋಪಲ್ಲ, ಅದೇನು ಬಟ್ಟೆ ಕ್ಲೀನ್ ಆಗುತ್ತಲ್ಲ ಅಂತ ಅಂದ್ಕೋಬೇಡಿ. ಅದು ಕೂಡ ಒಳಗಡೆ ಕಲೆಕ್ಟ್ ಆಗ್ತಾ ಹೋದರೆ ಅದು ಕೂಡ ಗಲೀಜೆ, ಓಲ್ಡ್ ಸ್ಟಾಕ್ ಇರುತ್ತಲ್ವ ಅದೆಲ್ಲ. ಹಾಗಾಗಿ ಅದು ಕೂಡ ಎಲ್ಲ ಕ್ಲೀನ್ ಆಯಿತು ನೋಡಿ. ಒಳಗೆ ತೋರಿಸಿಬಿಡ್ತೇನೆ ಬಿಫೋರ್ ಕ್ಲೀನಿಂಗು ಟಬ್ ಎಷ್ಟು ಗಲೀಜುಂಟು ಅಂತ. ಫ್ಲ್ಯಾಶ್ ಲೈಟ್ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ಅದೆಲ್ಲ ಪಾರ್ಟ್ಸ್ ಎಲ್ಲ ಎತ್ಕೊಂಡು ಹೋದ್ರಲ್ಲ ಅವರು ಕ್ಲೀನ್ ಮಾಡೋಕ್ಕೆ, ಈಗ ಒಳಗಿನ ಪಾರ್ಟ್ ಇಷ್ಟು ಗಲೀಜಿದೆ ನೋಡಿ. ಇದೆಲ್ಲ ನಮ್ಮ ಬಟ್ಟೆ ಒಳಗೆ ಸೇರ್ಕೊಂಡು ಬಂದರೆ ವಾಶ್ ಆದ ಮೇಲೆ ಹೇಗೆ ಅನಿಸುತ್ತೆ ಹೇಳಿ. ಬಟ್ಟೆ ಮೇಲೆಲ್ಲ ಕುತ್ಕೊಳ್ಳೋ ಇದೆಲ್ಲ ಇರುತ್ತಲ್ಲ ಕೆಲವೊಂದೆಲ್ಲ, ಇದೇ ಅದು, ಇವೇ ಗಲೀಜು, ಹೇಸಿಗೆ ಅನಿಸುತ್ತಲ್ವಾ. ಅಂದರೆ ನಮ್ಮ ಬಟ್ಟೆ ಒಳಗೆ ಎಷ್ಟು ಗಲೀಜು ಸೇರಿಕೊಂಡಿರುತ್ತೆ. ನಾವೆಲ್ಲ ಹೊರಗಡೆ ಹೋಗಿ ಬರ್ತೇವೆ, ಮಕ್ಕಳು, ಗಂಡ, ನಾವು, ಅವರು ಇವರೆಲ್ಲ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಹೋಗಿ ಬರುವಾಗ ಇಷ್ಟೆಲ್ಲ ಹೊತ್ಕೊಂಡು ಬಂದಿರ್ತೇವೆ. ಹಾಗಾಗಿ ಈಗೆಲ್ಲ ಕ್ಲೀನ್ ಮಾಡಿ ಆದ ಮೇಲೆ ಇದರೊಳಗಿನ ಟಬ್ಬು ಕೂಡ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಫುಲ್ಲು ಫೋರ್ಸಲ್ಲಿ ನೀರು ಬಿಟ್ಟು. ಈಗ ಅದು ನೋಡಿದ ಮೇಲೆ ಅನಿಸುತ್ತೆ, ಅಯ್ಯಬ್ಬಾ ನಾವು ಇದೇ ಗಲೀಜು ಇದರಲ್ಲಿ ಬಟ್ಟೆ ತೊಳೆದು ಹಾಕ್ಕೊಳ್ತಿದ್ವಾ ಇಷ್ಟು ದಿನ ಅಂತ. ದೇವರೇ ಗಲೀಜು. ಹಾಗೆ ಇಲ್ಲೂ ಕೂಡ ಅವರು ಆ ಮೆಷಿನನ್ನು ಇಟ್ಕೊಂಡು ಫುಲ್ಲು ಫೋರ್ಸಲ್ಲಿ ಕ್ಲೀನ್ ಮಾಡಿದರು. ಆಮೇಲೆಲ್ಲ ಒರೆಸ್ತಾ ಇದ್ದಾರೆ. ಅವರನ್ನು ತೋರಿಸೋಕ್ಕೆ ಇಷ್ಟಪಡಲಿಲ್ಲ, ಹಾಗಾಗಿ ನಾನು ಕೂಡ ಅವರನ್ನು ತೋರಿಸ್ತಾ ಇಲ್ಲ. ಎಲ್ಲರೂ ಕ್ಯಾಮರಾ ಮುಂದೆ ಕಂಫರ್ಟೇಬಲ್ ಇರಲ್ಲ. ಈಗ ನೋಡಿ ನಮ್ಮ ಟಬ್ ಸೂಪರ್ ಕ್ಲೀನ್, ಹೇಗೆ ಕಾಣಿಸ್ತಿದೆ ನೋಡಿ ಅಲ್ವಾ. ಹೊಸ ವಾಷಿಂಗ್ ಮಿಷಿನ್ ಥರ ಆಯ್ತಲ್ವ, ಖುಷಿಯಾಗತ್ತೆ. ಆಗ ಹೇಗಿತ್ತು ಈಗ ಹೇಗಿದೆ ನೋಡಿದ್ರಾ ಡಿಫ್ರೆನ್ಸು. ಹಾಗೆ ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಖುಷಿ ಆಗ್ತಿದೆ ನನಗೆ. ಇನ್ನೂ ಮಾತ್ರ ಬಟ್ಟೆ ನಮ್ಮದು ಸೂಪರ್ ಕ್ಲೀನೇ ಆಗುತ್ತೆ, ನೋಡಿಬಿಡಿ ಬೇಕಾದರೆ ಅಲ್ವಾ. ಇದೆಲ್ಲ ಕೂಡ ಪಾರ್ಟ್ಸು ನೋಡಿ, ಇಲ್ಲೆಲ್ಲ ಕೂಡ ನಟ್ಟು ಬೋಲ್ಟು ಎಲ್ಲ ಅದೆಲ್ಲ ಫಿಕ್ಸ್ ಮಾಡೋ ಜಾಗಗಳು, ಸೆನ್ಸರು, ಅದು ಇದು ಎಲ್ಲ ಇರುತ್ತಲ್ಲ, ಅದರೊಳಗಿನ ಏನು ಪಾರ್ಟ್ಸ್ ಇರುತ್ತೆ, ಇದೆಲ್ಲ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅದೆಲ್ಲ ಕೂಡ ಕ್ಲೀನ್ ಆಯಿತು, ನೀಟಾಯಿತು. ಈಗ ವಾಶ್ ಆದ ಮೇಲೆ ಒರೆಸಿದ ಮೇಲೆ ಡ್ರೈಯರಲ್ಲಿ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಕೂಡ ಪಸೆ ಇರಬಾರ್ದಲ್ವ, ಹಾಗಾಗಿ. ಮತ್ತು ಇದನ್ನು ಬಿಸಿಲಿಗೆ ಇಟ್ಟಿದ್ದರು. ಇದೆಲ್ಲ ಕ್ಲೀನ್ ಆಯಿತು ನೋಡಿ. ಒಳಗೆ ಫಿಕ್ಸ್ ಮಾಡಿ ಅದು ತಿರುಗತ್ತಲ್ಲ ಗಾಲಿ ಥರ, ಬಟ್ಟೆಯನ್ನು ತಗೊಂಡು ರೌಂಡ್ ಹಿಡಿತಾ ಇರುತ್ತಲ್ಲ ಅದು ಇದು. ಇದನ್ನು ಕ್ಲೀನಾಗಿ ನೀರೆಲ್ಲ ಹೋಯಿತು, ಎಲ್ಲ ಒರೆಸ್ಬಿಟ್ಟು ಈಗ ಫಿಕ್ಸ್ ಮಾಡುವಂಥದ್ದು. ಎಲ್ಲ ಸೂಪರಾಗಿ ಆಯಿತು ನೋಡಿ, ಪರ್ಫೆಕ್ಟ್ ಆಯಿತು. ಹೀಗೆಲ್ಲ ನೋಡಿ ಫೈನಲಿ ನಮ್ಮ ವಾಷಿಂಗ್ ಮೆಷಿನ್ ರೆಡಿ. ಇಲ್ಲೊಂಚೂರು ಎದುರಿಗೆ ತುಕ್ಕಿಡಿದಿದೆ, ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ. ಸುಮಾರು ವರ್ಷ ಆಯಿತು ತೊಗೊಂಡಾಯ್ತಾ. ಹಾಗೆ ಟಬ್ ವಾಶ್ ಹಾಕಿದ್ದಾರೆ ನೋಡಿ, 1 ಗಂಟೆ ಆಗುತ್ತೆ ಟಬ್ ವಾಶ್ ಆಗ್ತಿದೆ. ನಾನೇನೋ ನೋಡೋಕೆ ಹೋಗ್ಬಿಟ್ಟಾಯ್ತಾ, ಬೈದ್ಬಿಡ್ತದು, ಟೈ 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 ಅಂತ ಸೌಂಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತು. ಹಾಗೆ ಬಂದ್ ಮಾಡಿ ಬಂದುಬಿಟ್ಟೆ. ಸೊ ಫೈನಲಿ ನಮ್ಮ ವಾಷಿಂಗ್ ಮೆಷಿನ್ ಸೂಪರ್ ಕ್ಲೀನಾಗಿ ಫಸ್ಟ್ ಕ್ಲಾಸಾಗಿ ಸೂಪರ್ ಡೂಪರ್ ಹಿಟ್ಟಾಗಿ ರೆಡಿ ಆಗಿಬಿಟ್ಟಿದೆ. ಇದು ನೋಡಿ, ಇದು ಟಬ್ ವಾಶ್ ಮಾಡೋ ಪೌಡರ್. ಇದು ಯಾಕೆ ಬೇಕು ಅಂತ ಹೇಳ್ಬಿಡ್ತೇನೆ, ಇದು ಒಂದು ಇಂಪಾರ್ಟೆಂಟೇ ಇರುತ್ತೆ ಆಯಿತಾ.
ಹಾಗೆ ಈ ಪ್ಯಾಕೆಟ್ ತೋರಿಸಿದೆ ಅಲ್ವಾ, ಇದರಲ್ಲಿ 3 ಪ್ಯಾಕೆಟ್ ಇರುತ್ತೆ ಅದರೊಳಗೆ. ಅದನ್ನು ಒಂದು ಪ್ಯಾಕೆಟನ್ನು ತಿಂಗಳಿಗೊಮ್ಮೆ ಇದಕ್ಕೆ ಹಾಕಿ ವಾಷಿಂಗ್ ಮಿಷಿನ್ ಒಳಗೆ ಹಾಕಿ, ಅಂದರೆ ಬಟ್ಟೆ ಗಿಟ್ಟೆ ಏನು ಹಾಕೋಕ್ಕಿಲ್ಲ, ಬರೀ ಖಾಲಿ ವಾಷಿಂಗ್ ಮಿಷಿನಲ್ಲಿ ಅದನ್ನು ಫುಲ್ ಖಾಲಿ ಮಾಡಿಬಿಟ್ಟು ಪೌಡರ್ ಹಾಕಿ ಟಬ್ ವಾಶ್ ಅನ್ನೋ ಆಪ್ಷನ್ ಇರುತ್ತೆ, ಆ ಟಬ್ ವಾಶ್ ಅನ್ನೋ ಆಪ್ಷನ್ನ ಆನ್ ಮಾಡಿ ಅದಕ್ಕೆ ಹಾಕಿ ಇಟ್ಬಿಟ್ರೆ ಆಯಿತು. ಮತ್ತು ಅದರಷ್ಟಕ್ಕೆ ಅದು ಟಬ್ಬನ್ನು ಕ್ಲೀನ್ ಮಾಡ್ತಾ ಇರುತ್ತೆ. ಹಾಗೆ ನೀವು ಒಮ್ಮೆ ಸರ್ವಿಸ್ ಮಾಡಿಸಿದ ಮೇಲೆ ತಿಂಗಳಿಗೊಮ್ಮೆ ಆ ರೀತಿ ಮಾಡಿಸಿಬಿಟ್ರೆ ಆಯಿತು, ಫುಲ್ ಅದು ಕ್ಲೀನ್ ಆಗಿಬಿಡುತ್ತೆ. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಆ ರೀತಿ ಮಾಡ್ಕೊಬಿಡ್ಬೇಕು. ಆಗ ಸ್ವಲ್ಪ ಸ್ವಲ್ಪ ಏನು ಧೂಳು ಇದೆಲ್ಲ ಇರುತ್ತಲ್ಲ ಒಳಗೆ, ಅದೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ನೀವು ವರ್ಷಕ್ಕೊಮ್ಮೆ ಕರೆದು ಒಂದು ಸಲ ಸರ್ವಿಸ್ ಮಾಡಿಸಿದ್ರೆ ಆಯಿತು. ಯಾಕಂದರೆ ಅವರು ಮಾಡಿದರೆ ಕ್ಲೀನ್ ಮಾಡಿ ಹೋಗ್ತಾರೆ. ನಾನು ತೋರಿಸಿದೆಲ್ಲ, ಒಂದು ಮೆಷಿನ್ ಇಟ್ಕೊಬಂದು ಫುಲ್ಲು ಫ್ಲಶ್ ಅಂದರೆ ಫುಲ್ ಫೋರ್ಸಲ್ಲಿ ನೀರನ್ನು ಬಿಟ್ಬಿಡ್ತಾರಲ್ವ, ಕ್ಲೀನಾಗಿ ಹೋಗುತ್ತೆ. ಆದರೆ ತಿಂಗಳಿಗೊಮ್ಮೆ ನಾವು ಹೀಗೆ ಟಬ್ ವಾಶ್ ಮಾಡ್ಕೊಬಿಟ್ರೆ ಆಯಿತು, ಕ್ಲೀನ್ ಆಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಹೋದರೆ ಅಷ್ಟು ಸ್ಟಾಕ್ ಇರಲ್ಲ, ಸರ್ವಿಸ್ ಮಾಡಿಸುವಾಗ ಅಷ್ಟೊತ್ತು ಹಿಡಿಯೋದೇ ಇಲ್ಲ, ಕ್ಲೀನ್ ಆಗಿಬಿಡುತ್ತೆ ಬೇಗ. ಹಾಗೆ ನನ್ನದು ಇದು ಖಾಲಿ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಮತ್ತು ನನಗೆ ತರಿಸಿ ಅಲ್ಲಿ ಇಲ್ಲಿ ಆಗಿಲ್ಲ. ಹಾಗೆ ಒಮ್ಮೆ ವರ್ಷ ಆಗಿತ್ತು, ಹಾಗೆ ಒಮ್ಮೆ ಬಂದು ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ, ಮಾಡಿಸಿಬಿಟ್ರೆ ಆಯಿತು. ಅಷ್ಟೇನು ಕಾಸ್ಟ್ ಇರಲ್ಲ ಮತ್ತು ಕಾಸ್ಟ್ಲಿ ಏನಾಗಲ್ಲ. ಹಾಗೆ ಯಾರು ಕೂಡ ಮಾಡಿಸ್ಬೋದು. ಸರ್ವಿಸಿಗೆ ತುಂಬ ಜಾಸ್ತಿ ತೊಗೊಳ್ಳಲ್ಲ ಅವರು, ರಿಪೇರಿಗೆ ಮಾತ್ರ ಜಾಸ್ತಿ ಆಗ್ಬೋದು ಅಷ್ಟೇ. ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ನೆಕ್ಸ್ಟ್ ಯಾರೆಲ್ಲ ವಾಷಿಂಗ್ ಮೆಷಿನ್ ಸರ್ವಿಸ್ ಮಾಡಿಸ್ಲಿಲ್ಲ ನೋಡಿ, ಅವರು ಖಂಡಿತ ಸರ್ವಿಸ್ ಮಾಡಿಸಿ ಬಿಡಿ ಒಮ್ಮೆ, ನಿಮಗೇ ಗೊತ್ತಾಗುತ್ತೆ. ಬಟ್ಟೆಗಳೆಲ್ಲ ಸೂಪರ್ ಕ್ಲೀನಾಗಿ ಬರುತ್ತೆ, ಯಾವುದೇ ಕಿರಿಕಿರಿ ಇರಲ್ಲ. ಮತ್ತು ಆ ಡಸ್ಟೆಲ್ಲ ಅಂಟ್ಕೊಂಡು ಬಂದರೆ ತುರಿಕೆ ಎಲ್ಲ ಶುರುವಾಗುತ್ತೆ ಅಲ್ವಾ, ಅದು ಒಳ್ಳೆಯದಲ್ಲ ಎಷ್ಟಂದ್ರೂ ಕೂಡ. ಹಾಗಾಗಿ ನಾನು ಸಜೆಷನ್ ಕೊಟ್ಟಿರ್ಬೋದು. ಆಯಿತು, ಮುಗ್ದಿಲ್ಲ, ಲಾಸ್ಟ್ ಒಂಚೂರಿದೆ ಇಂಪಾರ್ಟೆಂಟ್ ಟಿಪ್ಸ್ ಹೇಳೋಕ್ಕಿದೆ, ಹೋಗಬೇಡಿ. ಮತ್ತು ಸೋಪು ಪೌಡರೆಲ್ಲ ಹಾಕಿ ಟಬ್ ಕ್ಲೀನ್ ಮಾಡಿದರೆ ಕ್ಲೀನ್ ಆಗಲ್ಲಂತೆ. ಅದಕ್ಕೆ ಅದರದ್ದೇ ಆದ ಒಂದು ಪೌಡರ್ ಇಟ್ಟಿರ್ತಾರೆ, ಅದನ್ನೇ ಯೂಸ್ ಮಾಡಿಕೊಂಡು ಟಬ್ ಕ್ಲೀನ್ ಮಾಡಬೇಕಂತೆ. ನಾನು ಕೂಡ ಮೊದಲು ವಾಷಿಂಗ್ ಪೌಡರೆಲ್ಲ ಹಾಕಿ ಟಬ್ ಕ್ಲೀನಿಗೆ ಇಟ್ಟುಬಿಡ್ತಿದ್ದೆ. ಆ್ಯಕ್ಚುಲಿ ಅದು ಟಬ್ ಕ್ಲೀನ್ ಆಗಲ್ಲ ಅದರಿಂದ. ಅದಕ್ಕೆ ಅದರದ್ದೇ ಆದ ಪೌಡರ್ಸ್ ಇರುತ್ತೆ, ಅದರದ್ದೇ ಕೆಮಿಕಲ್ ಇರುತ್ತಲ್ಲ ಎಷ್ಟಂದರೂ, ಅದರಿಂದನೇ ಕ್ಲೀನ್ ಆಗುವಂಥದ್ದು. ಸೊ ಅದನ್ನು ಕೊಂಡ್ಕೊಳ್ಳಿ ನೀವು, ಅಥವಾ ಕಂಪೆನಿ ಥ್ರೂ ಅಥವಾ ಶಾಪ್ ಥ್ರೂ ತರಿಸ್ಕೊಂಡ್ರೂ ಆಗುತ್ತೆ. ಸೊ ಆನ್ಲೈನಲ್ಲಿ ಕೂಡ ಸಿಗ್ಬೋದು. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.